ಪಜಲ್ ಮಾಡು ಮಗ್ನೆ. ಮಮ್ಮ ಬೋರ್ ಆಗುತ್ತೆ ಯಾವಾಗ ಮರ ಇರ್ತೀನಿ ಪಜಲ್ ಮಾಡ್ತೀನಿ. ನಾನು ಆಚೆ ಕಡೆ ಹೋಗ್ಬೇಕು. ಆಚೆ ಹೋಗ್ಬೇಕಾ? ಬಿಸಿಲು ಕಣೋ, ಪಾಪು ಕರ್ಕೊಂಡು ಎಲ್ಲ ಹೆಂಗ್ ಮ್ಯಾನೇಜ್ ಮಾಡೋದು? ಓಕೆ ಬಾ, ಪಿಕ್ನಿಕ್ ಹೋಗೋಣವಾ? ಪಿಕ್ನಿಕ್ ಹೋಗೋಣ. Let's pack everything and let's go to picnic. And we'll see after what she good. Yeah. 1 second. Welcome back to our YouTube channel, Anaja. Today we're having picnic. See you in the park. Let's get ready. Bye. Adya, you ready? Are you ready? Let's go picnic? Yeah? Oh, Adya is already got her hat and sunscreen done. Advit got his sunscreen done. Let's go, Advit. Yeah, we're going. ಬೋರ್ ಆಗ್ತಿದೆ ಅಂದಿಲ್ಲ, ಅದಕ್ಕೆ ಪಿಕ್ನಿಕ್ ಕರ್ಕೊಂಡು ಹೋಗ್ತಾ ಇದೀನಿ. ಓಕೆನಾ? ಸೊ ಪಾರ್ಕ್ ರೀಚ್ ಆದ್ವಿ ನಾವೀಗಷ್ಟೇ. ಜಸ್ಟ್ 1 or 2 minutes ವಾಕ್ ಅಷ್ಟೇ ಮನೆಯಿಂದ. ಸೊ ಇನ್ ಸ್ಕೂಲ್ ಪಾರ್ಕ್ ಇದು. ಸೊ ಆಸ್ಟ್ರೇಲಿಯಾದಲ್ಲಿ ಪಾರ್ಕ್ ಕಲ್ಚರು ಕಾಮನ್ನು. ಏನು ಮಾಡಲಿಲ್ಲ ಅಂದರೂ ಅವರು ಮನೇಲಿ ಅಡುಗೆ ಮಾಡಿಲ್ಲ ಅಂತ ಪರವಾಗಿಲ್ಲ, ಪಾರ್ಕಿಗಂತೂ ಮಕ್ಕಳು ಕರ್ಕೊಂಡು ಹೋಗ್ತಾರೆ. ವೀಕೆಂಡ್ ಅಂತೂ ಅದು ಅವ್ರ ರುಟೀನ್ ಅಂತ ಪಾರ್ಕಿಗೆ ಕರ್ಕೊಂಡು ಹೋಗೋದು, ಅಥವಾ ಸೈಕ್ಲಿಂಗ್ ಕರ್ಕೊಂಡು ಹೋಗೋದು, ಸ್ವಿಮ್ಮಿಂಗ್ ಕರ್ಕೊಂಡು ಹೋಗೋದು, ಏನಾದ್ರು ಒಂದು ಔಟ್ಡೋರ್ ಆ್ಯಕ್ಟಿವಿಟಿ ಮಾಡ್ತಾರೆ. ಸೊ ಅದು ಒಂಥರ ಒಳ್ಳೆಯದೇ ಆ್ಯಕ್ಚುಲಿ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ. ಮನೇಲೇ ಇದ್ಕೊಂಡು ಮನೇಲೇ ಅವ್ರಿಗೆ ಯಾರ ಹತ್ರ ಕಿರ್ಚಾಡ್ಕೊಂಡು ಅದು ಮಾಡಬೇಡ, ಇದು ಮಾಡಬೇಡ, ಅಲ್ಲಿ ಹತ್ಬೇಡ, ಸೋಫಾ ಮೇಲೆ ಹತ್ಬೇಡ, ಬೆಡ್ ಮೇಲೆ ಜಂಪ್ ಮಾಡಬೇಡ ಅನ್ನೋ ಬದಲು ಹೊರಗಡೆ ಕರ್ಕೊಬಂದು ಒಂದು ಸ್ವಲ್ಪ ಎನರ್ಜಿ ಕ್ಯಾಲೋರಿನೂ ಇಬ್ಬರೂ ಬರ್ನ್ ಮಾಡ್ಬೋದು. ಸೊ ಅದ್ವಿತ್ತು ಸ್ಕೂಲ್ ಹಾಲಿಡೇಸ್ ಇದೆ 2 ವಾರದಿಂದ. 1 ವಾರ ಆಗಲೇ ಮುಗ್ದೋಯ್ತು. ಪಾರ್ಕಿಗೆ ಹೋಗ್ತಿರ್ತೀವಿ ವೀಕೆಂಡ್ಸು. ಸೊ ಇವತ್ತು ಮಂಡೇ ನಾನು ವರ್ಕ್ ಮಾಡ್ತಿಲ್ಲ. ಸೊ ಥಾಟ್ ಆಫ್ ಇಲ್ಲೇ ಸಿಟಿಗೆ ಕರ್ಕೊಂಡು ಹೋಗ್ಲಾ ಅಂತ ಅಂದ್ಕೊಂಡೆ ಫಸ್ಟು. ಬೇಡ, ನನಗೆ ಇದೇ ಪಾರ್ಕ್ ಹೋಗ್ಬೇಕಲ್ಲ, ಇನ್ನೂ ಈಸಿ ನನಗೆ ಅಂತ ಹೇಳ್ಬಿಟ್ಟು ಆದ್ಯ ಮನಗಿದ್ಲೋಳು ಎದ್ಮೇಲೆ ಎಲ್ಲ ಲಂಚೆಲ್ಲ ಪ್ಯಾಕ್ ಮಾಡಿಕೊಂಡು ಪಾರ್ಕಿಗೆ ಬಂದಿದ್ದೀವಿ. 1-2 hours ಇರೋಣ ಅಂದ್ಕೊಂಡಿದ್ದೀವಿ. ಡಿಪೆಂಡ್ಸ್ ಆನ್ ಆದ್ಯ ಹೆಂಗೆ ಮಾಡ್ತಾಳೆ. ಅವಳು ಆರಾಮಾಗಿದ್ದರೆ ಇಲ್ಲೇ ಪಾರ್ಕಲ್ಲಿ ಊಟ ಮಾಡಿಕೊಂಡು, ಮ್ಯಾಟ್ ಇದೆ, ಎಲ್ಲ ಇದೆ, ಪಿಕ್ನಿಕ್ ಐಟಮ್ಸ್ ಎಲ್ಲ ಇದೆ, ಹಾಕ್ಕೊಂಡು ಇಲ್ಲೇ ಕೂತ್ಕೊಳ್ಳೋದು. ಹೆಂಗಾರ ಓಡಾಡು, ಹೆಂಗಾರ ಆಟಾಡು, ಏನಾರ ಮಾಡು, ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಹೋಗ್ತೀನಿ. ಅಕಸ್ಮಾತ್ ನಾವು ಪಾರ್ಕಿಗೆ ಕರ್ಕೊಬಂದಿಲ್ಲ ಅಂದರೆ ಮನೆ ಹೆಂಗಿರುತ್ತೆ ಅಂದರೆ ಫುಲ್ ಮೆಸ್ಸಿ, ಮನೆ ಫುಲ್ ಮೆಸ್ಸಿಯಾಗಿ ಹೋಗಿರುತ್ತೆ. ಸೊ ಅದ್ವಿತ್ ಫ್ರೆಂಡ್ ಬಂದುಬಿಟ್ಟಿದ್ದಾನೆ, ರಿಯಾನ್ಶ್. ಇವಾಗ ನೋಡ್ದ ಅನಿಸುತ್ತೆ ಅದ್ವಿತ್. ಸೊ ಒಂದು ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬರ್ತಾರೆ ಆ್ಯಕ್ಚುಲಿ ಆಟಾಡೋಕ್ಕೆ. ಇದೊಂಥರ ಡಾಗ್ಗಳಿಗೂ ಪಾರ್ಕು, ಮಕ್ಳಿಗೂ ಪಾರ್ಕು, ದೊಡ್ಡವ್ರಿಗೂ ಪಾರ್ಕು, ಎಲ್ಲರಿಗೂ ಪಾರ್ಕು. ನಾಯಿಗಳು ಈವ್ನಿಂಗ್ ಕರ್ಕೊಂಬರ್ತಾರೆ, ಆಟ ಆಡಿಸ್ತಾರೆ ನಾಯಿಗಳನ್ನ. ನಾಯಿರೋರು ನಾಯಿ ಕರ್ಕೊಂಬರ್ತಾರೆ, ಮಕ್ಳು ಕರ್ಕೊಂಬರ್ತಾರೆ. ಸೊ ಅದ್ವಿತ್ ಗಾಟ್ ಹಿಸ್ ಫ್ರೆಂಡ್ ಇನ್ ದ ಪಾರ್ಕ್. ಐ ಥಿಂಕ್ ಹಿಲ್ ಹ್ಯಾವ್ ನೈಸ್ ಟೈಮ್. ಸೊ ಒಂದು ಫ್ರೆಂಡ್ ಸಿಕ್ಬಿಟ್ಟ, ಇಬ್ಬರು ಚೆನ್ನಾಗಿ ಆಟ ಆಡ್ತಾರೆ ಅಂದ್ಕೊತೀನಿ ನಾನು. ಆಕೆ ಬೇಬಿ ಏನು ಮಾಡ್ತೀಳಿ? ಅವಳಿಗೂ ಪಾರ್ಕಿಗೆ ಬರೋದು ಇಷ್ಟ, ಮಕ್ಳು ಆಟ ಆಡೋದು ನೋಡೋದು ಇಷ್ಟ, ಪ್ರ್ಯಾಮಲ್ಲಿ ರೈಡ್ ಹೋಗೋದು ಇಷ್ಟ. ಸೊ ಪ್ರ್ಯಾಮಲ್ಲಿ ಈವ್ನಿಂಗ್ಸ್ ಕರ್ಕೊಂಡು ಹೋಗ್ತಿರ್ತೀನಿ. ಈವ್ನಿಂಗು ಸ್ವಲ್ಪ ಚಳಿ ಇದೆ, ಇನ್ನೂ ಸ್ವಲ್ಪ ಸಖತ್ ಬಿಸಿಲಿದೆ ಇವತ್ತು. ಚೆನ್ನಾಗಿ ಅನಿಸುತ್ತೆ. ಬಿಸಿಲಿದ್ರು ಏನು ಗೊತ್ತರ, ಒಂಥರ ಚಳಿ. ಬಿಸಿಲಲ್ಲಿ ಒಂಥರ ನಿಂತ್ಕೊಬೇಕು, ಬಿಸಿಲು ಕಾಯಿಸ್ಬೇಕು ಅನ್ಸುತ್ತೆ, ಆ ಥರ ಬಿಸಿಲಿದು.
ಸೊ ಮಕ್ಕಳೆಲ್ಲ ಹೊಟ್ಟೆ ಹಶ್ವು ಅಂತ ಬಂದರು. ಅವ್ರಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟು ಸ್ವಲ್ಪ ಮಾತಾಡಿಕೊಂಡು ಏನು ಸಮಾಚಾರ ಅಂತೆಲ್ಲ ಕೇಳಿಕೊಂಡು ಹೆಂಗೆ ನಡೀತಿದೆ ವೆಕೇಷನು ಅಂತೆಲ್ಲ ತಿಳ್ಕೊಂಡು, ಆಮೇಲೆ ಮನೆಯಿಂದ ಸ್ವಲ್ಪ ಬುಕ್ಸ್ ತಂದಿದೆ, ಸ್ಟೋರಿ ಬುಕ್ಕು ಓದೋಣ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಓದೋಕ್ಕೆ ಅಂತ. ಸೊ ಆ ಸ್ಟೋರಿನ ನಾನೇ ಅವರಿಬ್ಬರಿಗೂ ಹೇಳಿದೆ. ಹೇಳಿದ್ಮೇಲೆ ಮತ್ತೆ ಗೊತ್ತಲ್ಲ ಅವ್ರಿಗೆ, ಎಷ್ಟೊತ್ತು ಪಾರ್ಕಲ್ಲಿದ್ದರೂ ಸಾಕಾಗಲ್ಲ, ಎಷ್ಟೊತ್ತು ಆಟಾಡಿದ್ರೂ ಸಾಕಾಗಲ್ಲ. ಸೊ ಫೈನ್, ಪಿಕ್ನಿಕ್ ಡೇ ಹೋಲ್ ಡೇಗೆ ಫಿಕ್ಸ್ ಮಾಡಿದ್ವಿ ಅಲ್ವಾ, ಫೈನ್ ಎಷ್ಟೊತ್ತಾರು ಆಯ್ತು, ಇಷ್ಟು ಅವರಾಗೆ ವಾಪಸ್ ಬರೋ ತನಕನೂ ಪಾರ್ಕಲ್ಲೇ ಇರೋದು ಅಂತ ನಾನು ಡಿಸೈಡ್ ಮಾಡ್ಕೊಂಬಂದಿದ್ದೆ. ಸೊ ಬನ್ನಿ ವಾಪಸ್ ಮತ್ತೆ ಪಾರ್ಕಿಗೆ ಹೋಗಿ ಆಟಾಡಿ ಮುಗಿಯಲ್ಲ, ಇವ್ರದ್ದು ಮುಗಿಯೋದೇ ಇಲ್ಲ. ಸ್ವಿಂಗ್ ಆಡ್ತಿದ್ದಾರೆ. ಆಮೇಲೆ ಆದ್ಯನೂ ಒಂದು ಸ್ವಲ್ಪ ಸ್ವಿಂಗ್ ಆಡಿಸ್ಬಿಟ್ಟು ಊಟ ಮಾಡಿ ಟಾಟಾ ಬಾಯ್ ಅಂತ ಮನೆ ಕಡೆ ಹೊರಟ್ವಿ. ಆದ್ಯ ಆದ್ಯ ಇದಾಗಿತ್ತು ನಮ್ಮ ಸ್ಮಾಲ್ ರ್ಯಾಂಡಮ್ ಪಿಕ್ನಿಕ್ ಡೇ. ಇಷ್ಟ ಆಗಿದ್ರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.